ಸ್ನ್ಯಾಪ್ ಟೆಸ್ಟ್ ಒಂದು ರಾಸಾಯನಿಕ ಸಮೀಕರಣಗಳು. ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಕ್ರಿಯೆಯನ್ನು ಸಂಕೇತಗಳು ಮತ್ತು ಸೂತ್ರಗಳ ಮೂಲಕ ಸಂಕ್ಷಿಪ್ತವಾಗಿ ಸೂಚಿಸುವ ವಿಧಾನವನ್ನು ರಾಸಾಯನಿಕ ಸಮೀಕರಣ ಎನ್ನುತ್ತಾರೆ. ಎರಡನೇ ಪ್ರಶ್ನೆ, ಸಮತೋಲಿತ ರಾಸಾಯನಿಕ ಸಮೀಕರಣ ಎಂದರೇನು? ಸಮೀಕರಣದ ಎಡ ಮತ್ತು ಬಲಭಾಗಗಳಲ್ಲಿ ಪ್ರತಿಯೊಂದು ಮೂಲಧಾತುವಿನ ಪರಮಾಣುಗಳ ಸಂಖ್ಯೆ ಸಮವಾಗಿರುವ ಸಮೀಕರಣವನ್ನು ಸಮತೋಲಿತ ರಾಸಾಯನಿಕ ಸಮೀಕರಣ ಎನ್ನುತ್ತಾರೆ. ಮೂರನೇ ಪ್ರಶ್ನೆ, Mg+O2 MgO ಕ್ರಿಯೆಯಲ್ಲಿ ಉತ್ಪನ್ನ ಯಾವುದು? MgO ಕ್ರಿಯೆಯಲ್ಲಿ ಉತ್ಪನ್ನ ಯಾವುದಂದರೆ ಮೆಗ್ನೀಷಿಯಂ ಆಕ್ಸೈಡ್. ಇದು ಮೆಗ್ನೀಷಿಯಂ ಆಕ್ಸೈಡ್ ಉತ್ಪನ್ನ Mg+O ಪ್ರತಿವರ್ತಕಗಳು. ಮುಂದಿನ ಪ್ರಶ್ನೆ, ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ನೀವು ಸರಿದೂಗಿಸಲೂಬಹುದು. ಇದು ಸರಿದೂಗಿಸದ ರಾಸಾಯನಿಕ ಕ್ರಿಯೆಯಾಗಿದೆ. ಇದನ್ನು ಸರಿದೂಗಿಸಬೇಕಂದ್ರೆ ಈ ಕಡೆ 2 ಆಕ್ಸಿಜನ್ ಇದೆ, 2 ಇದೆ, ಇಲ್ಲಿ ಸಿಂಗಲ್ ಆಕ್ಸಿಜನ್ ಇದೆ. ಅದಕ್ಕೋಸ್ಕರ ನಾವು ಈ ಕಡೆ 2 ಬರಿಬೇಕು. ಅವಾಗ ಇಲ್ಲಿ ಏನಾಯಿತು, ಇಲ್ಲಿ ಕೂಡ 2 ಆಕ್ಸಿಜನ್ ಆಯಿತು. ಆದರೆ 2 Mg ಆಗುತ್ತೆ. 2 Mg ಆಗೋದ್ರಿಂದ ಈ ಲೆಫ್ಟ್ ಹ್ಯಾಂಡ್ ಸೈಡು ನಾವು ಮೆಗ್ನೀಷಿಯಮ್ ಮುಂದೆ 2 ಬರೆದಾಗ ಇದು ಕೂಡ 2 ಆಗುತ್ತೆ. ಈಗ ಮೆಗ್ನೀಷಿಯಮ್ 2 ಆಕ್ಸಿಜನ್ 2 ಎರಡು ಕಡೆಗೂ ಸಮನಾಗಿರೋದ್ರಿಂದ ಈಗ ಇದು ಸರಿದೂಗಿಸಿದ ರಾಸಾಯನಿಕ ಕ್ರಿಯೆಯಾಗಿದೆ. CaO + H2O ಗಿವ್ಸ್ ರೈಸ್ ಟು CaOH ಟ್ವೈಸ್ ಕ್ರಿಯೆಯನ್ನು ಯಾವ ವಿಧದ ಕ್ರಿಯೆ ಎಂದು ಕರೆಯುತ್ತಾರೆ? ಇದೊಂದು ರಾಸಾಯನಿಕ ಸಂಯೋಜನೆ ಕ್ರಿಯೆಯಾಗಿದೆ. ಇಲ್ಲಿ ಆಲ್ರೆಡಿ ಇದೊಂದು ಸರಿದೂಗಿಸಿದ ರಾಸಾಯನಿಕ ಕ್ರಿಯೆಯಾಗಿದೆ. ಎರಡೂ ಕಡೆ ಪರಮಾಣುಗಳು ಸಮನಾಗಿರ್ತವೆ. CaOH2 ದ್ರಾವಣವನ್ನು ಏನೆಂದು ಕರೆಯುತ್ತಾರೆ? CaOH ಟ್ವೈಸನ್ನು ಏನೆಂದು ಕರೆಯುತ್ತಾರೆ? ಸುಣ್ಣದ ತಿಳಿನೀರು ಅಥವಾ ಸುಣ್ಣದ ನೀರು, ಇಂಗ್ಲೀಷಲ್ಲಿ ಲೈಮ್ ವಾಟರ್ ಅಂತ ಕರೀತಾರೆ. ಈಗ ಜಿಂಕ್ + H2SO4 ಜಿಂಕ್ ಮತ್ತು H2SO4 LHS, ಇದು LHS ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋವನ್ನು ರಿಯಾಕ್ಟಂಟ್ಸ್ ಅಂತ ಕರೀತಾರೆ. ರಿಯಾಕ್ಟಂಟ್ಸ್ ಪ್ರತಿವರ್ತಕಗಳು, ರಿಯಾಕ್ಟಂಟ್ಸ್. ಈ ಬಲಗಡೆ LHS ಕಡೆ ಇರೋ ರೈಟ್ ಹ್ಯಾಂಡ್ ಸೈಡ್ ಕಡೆ ಇರೋವನ್ನು ಏನಂತ ಕರೀತಾರೆ? ಪ್ರಾಡಕ್ಟ್ಸ್. ಏನಂತ ಕರೀತಾರೆ? ಪ್ರಾಡಕ್ಟ್ಸ್. ಜಿಂಕ್ ಮತ್ತು H2SO4 ರಿಯಾಕ್ಟಂಟ್ಸ್ ಆದರೆ ಜಿಂಕ್ ಸಲ್ಫೇಟ್ ಮತ್ತು ಹೈಡ್ರೋಜನ್ ಪ್ರಾಡಕ್ಟ್ಸ್ ಆಗಿವೆ. ಪ್ರತಿಕ್ರಿಯಾಕಾರಗಳು ಜಿಂಕ್ ಮತ್ತು H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ಉತ್ಪನ್ನಗಳು ಜಿಂಕ್ ಸಲ್ಫೇಟ್ ಮತ್ತು ಹೈಡ್ರೋಜನ್ ಉತ್ಪನ್ನಗಳಾಗಿವೆ. ರಾಸಾಯನಿಕ ಸಮೀಕರಣವನ್ನು ಸಮತೋಲನಗೊಳಿಸುವ ಅಗತ್ಯವನ್ನು 2 ಕಾರಣಗಳೊಂದಿಗೆ ಬರೆಯಿರಿ. ದ್ರವ್ಯರಾಶಿ ಸಂರಕ್ಷಣಾ ನಿಯಮ. ಯಾವುದೇ ಒಂದು ಧಾತುವನ್ನು ನಾವು ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ, ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತದೆ. ಎರಡನೇದು, ಪ್ರತಿಯೊಂದು ಮೂಲ ಧಾತುವಿನ ಪರಮಾಣುಗಳ ಸಂಖ್ಯೆ ಎರಡೂ ಬದಿಗಳಲ್ಲಿ ಸಮವಾಗಿರಲು. ಅಂದರೆ LHS = ಏನಿರಬೇಕು? RHS. ಎರಡೂ ಸಮನಾಗಿರಬೇಕು. ಆ ಒಂದು ಉದ್ದೇಶಕ್ಕೆ ನಾವು ಏನು ಮಾಡಬೇಕು? ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು. ನೆಕ್ಸ್ಟು, Fe + H2O ಗಿವ್ಸ್ ರೈಸ್ ಟು Fe3O4 ಫೆರಿಕ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಸಮೀಕರಣವನ್ನು ಸಮತೋಲನಗೊಳಿಸಿ. ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು. ಹೇಗೆ? ಇಲ್ಲಿ ನೋಡಿ, 3Fe + 4H2O LHS ಕಡೆ ಮತ್ತು Fe3O4 + 4 ಹೈಡ್ರೋಜನ್. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಒಂದು ಸಲ. Fe3 ಅಂತ ಇದೆ, 3 ಕಬ್ಬಿಣ ಇದೆ. ಇಲ್ಲಿ
ಒಂದೇ ಕಬ್ಬಿಣ ಇದೆ, ಅದಕ್ಕೆ ಏನು ಮಾಡಬೇಕು, 3 ಕಬ್ಬಿಣ ಬರೀಬೇಕು. ಇಲ್ಲಿ 4 ಹೈಡ್ರೋಜನ್ ಇದೆ, ಇಲ್ಲಿ ಒಂದೇ ಇದೆ, ಅದಕ್ಕೆ ಇಲ್ಲೇನು ಮಾಡಬೇಕು, 4 ಅಂತ ಬರೀಬೇಕು. 4 ಎರಡಲೆ 8 ಹೈಡ್ರೋಜನ್ ಆಯಿತು. ಇಲ್ಲಿ ಎರಡೇ, ಈ ಕಡೆ 8 ಇದೆ, ಇಲ್ಲಿ ಎರಡೇ ಇದೆ, ಅದಕ್ಕೆ ಏನು ಮಾಡಬೇಕು, ಇಲ್ಲಿ 4 ಅಂತ ಬರೆದಾಗ ನಿಮಗೆ 3Fe + 4H2O Fe3O4 + 4 ಹೈಡ್ರೋಜನ್ ಸಿಗತ್ತೆ. ಸುಣ್ಣದ 9ನೇ ಪ್ರಶ್ನೆ, ಸುಣ್ಣದ ನೀರಿಗೆ ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ನಡೆಯುವ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ. ಸುಣ್ಣದ ತಿಳಿ ನೀರು ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್, OHಗೆ ಬ್ರಕೆಟ್ ಹಾಕಿದಾಗ ನೀವು ಏನಂತ ಕರಿಬೇಕು ಅದನ್ನು, CaOH ಟ್ವೈಸ್ ಪ್ಲಸ್ CO2 gives rise to CaCO3 ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದ್ಯಾವುದು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಪ್ಲಸ್ H2O. ಈ ಒಂದು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವ ಅಗತ್ಯವಿದೆಯಾ? ಇಲ್ಲ ಮಕ್ಕಳೇ, ಯಾಕಂದರೆ ಇದು ಆಲ್ರೆಡಿ ಸರಿದೂಗಿಸಿದ ರಾಸಾಯನಿಕ ಕ್ರಿಯೆಯಾಗಿದೆ. ಮುಂದಿನ ಪ್ರಶ್ನೆ, ಸಂಯೋಜನೆ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. 2 ಅಥವಾ ಹೆಚ್ಚು ಪದಾರ್ಥಗಳು ಸೇರಿ ಒಂದೇ ಉತ್ಪನ್ನವನ್ನು ನೀಡುವ ಕ್ರಿಯೆಯನ್ನು ಸಂಯೋಜನೆ ಕ್ರಿಯೆ ಎನ್ನುತ್ತಾರೆ. ಉದಾಹರಣೆಗೆ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ H2O. ಇಲ್ಲಿ 2 ಇದ್ದಾವೆ ಪ್ರತಿವರ್ತಕಗಳು, ಉತ್ಪನ್ನ ಎಷ್ಟಾಯಿತು, ಒಂದೇ ಆಯಿತು, CaOH ಟ್ವೈಸ್. ಈ ರಾಸಾಯನಿಕ ಕ್ರಿಯೆಯನ್ನು ನೀವು ಸರಿದೂಗಿಸುವ ಅಗತ್ಯವಿದೆಯೇ? ಇಲ್ಲ, ಇದು ಕೂಡ ಆಲ್ರೆಡಿ ಸರಿದೂಗಿಸಿದ ರಾಸಾಯನಿಕ ಕ್ರಿಯೆಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. 11ನೇ ಪ್ರಶ್ನೆ, H2 + O2 gives rise to H2O ಸಮೀಕರಣವನ್ನು ಸಮತೋಲನಗೊಳಿಸಿ ಬರೆಯಿರಿ ಹಾಗೂ ಪರಮಾಣುಗಳ ಸಂಖ್ಯೆಯನ್ನು ಬರೆಯಿರಿ. ಇಲ್ಲಿ ನೋಡಿ, ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಇಲ್ಲಿ 2 ಹೈಡ್ರೋಜನ್ ಇದೆ, 2 ಆಕ್ಸಿಜನ್ ಇದೆ. ಆದರೆ ಉತ್ಪನ್ನಗಳಲ್ಲಿ 2 ಹೈಡ್ರೋಜನ್ ಇದೆ, 1 ಮಾತ್ರ ಆಕ್ಸಿಜನ್ ಇದೆ. ಇದು ಸರಿದೂಗಿಸಿಲ್ಲ ಈ ರಾಸಾಯನಿಕ ಕ್ರಿಯೆಯನ್ನು. ನಾವು ಸರಿದೂಗಿಸ್ಬೇಕಂದ್ರೆ ಏನು ಮಾಡಬೇಕು, ಈ ಕಡೆನೂ ಏನು ಬರಬೇಕು, 2 ಆಕ್ಸಿಜನ್ ಬರೀಬೇಕು. 2 ಆಕ್ಸಿಜನ್ ಇದಕ್ಕೂ ಗುಣಿಸ್ತದೆ, ಹೈಡ್ರೋಜನ್ಗೂ ಗುಣಿಸ್ತದೆ. ಹೀಗಿರುವಾಗ ಇಲ್ಲಿ 2 ಎರಡಲೆ 4 ಏನಾಯಿತು, ಹೈಡ್ರೋಜನ್ ಆಯಿತು. ಆದರೆ ಈ ಕಡೆ ಬರೀ 2 ಆಕ್ಸಿಜನ್ ಇದೆ, ಅದಕ್ಕೆ ನಾವು ಇಲ್ಲಿ ಏನು ಬರೀಬೇಕು, 2. ಈಗ ಸರಿದೂಗಿಸಿದ ರಾಸಾಯನಿಕ ಕ್ರಿಯೆಯಾಗಿದೆ. ಈ ಕಡೆನೂ 4 ಹೈಡ್ರೋಜನು, ಈ ಕಡೆನೂ 4 ಹೈಡ್ರೋಜನ್, ಈ ಕಡೆನೂ 2 ಆಕ್ಸಿಜನು, ಈ ಕಡೆನೂ 2 ಆಕ್ಸಿಜನು. ಈ ರೀತಿ ಇದೆ. 2H2 + O2 gives rise to 2H2O. ಎಡಭಾಗದಲ್ಲಿ ಹೈಡ್ರೋಜನ್ನು 4 ಆಯಿತು, ಆಕ್ಸಿಜನ್ನು 2 ಆಯಿತು. ಮತ್ತು ಇಲ್ಲಿ ಬಲಭಾಗದಲ್ಲಿ ನಾವು ನೋಡಿದಾಗ ಇಲ್ಲಿ ನೋಡಿದಾಗ ಇಲ್ಲಿ 4 ಆಯಿತು, ಆಕ್ಸಿಜನ್ ಇಲ್ಲೂ ಕೂಡ 2 ಆಯಿತು. ಅದಕ್ಕೆ ಇಲ್ಲಿ 4 ಇದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಇದು ಈಗ ಸರಿದೂಗಿಸಿದ ರಾಸಾಯನಿಕ ಕ್ರಿಯೆಯಾಗಿದೆ. ಕೆಳಗಿನ ಕ್ರಿಯೆಗಳ ವಿಧವನ್ನು ಗುರುತಿಸಿ. ಕ್ಯಾಲ್ಶಿಯಂ ಪ್ಲಸ್ ಆಕ್ಸಿಜನ್ ರಾಸಾಯನಿಕ ಸಂಯೋಜನೆ ಕ್ರಿಯೆಯಾಗಿದೆ. ಯಾಕಂದರೆ ಸಂಯೋಗಗೊಂಡು 2 ಇರೋದು 1 ಆಗಿದೆ. ಇಲ್ಲಿ CH4 + 2O2 ಇಲ್ಲಿ ಏನಾಗಿದೆ, ಇಲ್ಲೂ ಕೂಡ ರಾಸಾಯನಿಕ ಸಂಯೋಜನೆ ಆಗಿದೆ. ಕಾರ್ಬನ್ ಜೊತೆ ಆಕ್ಸಿಜನ್ ಏನಾಗಿದೆ, ಸಂಯೋಗ ಹೊಂದಿದೆ. ಮತ್ತು ಹೈಡ್ರೋಜನ್ ಜೊತೆಗೆ ಕೂಡ ಇಲ್ಲಿ ಆಕ್ಸಿಜನ್ ಸಂಯೋಗ ಹೊಂದಿದೆ. ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ H2O, ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ನೀರು ಏನಾಗುತ್ತೆ, ಇಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಇದು ಕೂಡ ರಾಸಾಯನಿಕ ಸಂಯೋಜನೆ ಕ್ರಿಯೆಯಾಗಿದೆ. ಇನ್ನು 13ನೇ ಪ್ರಶ್ನೆ, ರಾಸಾಯನಿಕ ಸಮೀಕರಣವನ್ನು ಸಮತೋಲನಗೊಳಿಸುವ ಹಂತಗಳನ್ನು ವಿವರಿಸಿ. ಇಲ್ಲಿ ನೀವು ನೋಡ್ಬೋದು, ಇದೊಂದು ಅಸಮತೋಲಿತ ರಾಸಾಯನಿಕ ಸಮೀಕರಣ ಇದೆ. ಇದನ್ನು ನಾವು ರಾಸಾಯನಿಕ ಸಮೀಕರಣವನ್ನು ಸಮತೋಲನಗೊಳಿಸುವ ಹಂತಗಳನ್ನು ನಾವು ಈಗ ಅಭ್ಯಾಸ ಮಾಡೋಣ. ಈ ಉದಾಹರಣೆಯಲ್ಲಿ Fe + H2O, Fe + H2O, ಈ ಕಡೆ ಒಂದು Fe ಇದೆ, ಈ ಕಡೆ
Fe3 ಇದೆ, ಹೌದಾ. ಇದು ಕಬ್ಬಿಣ ಇದರಲ್ಲಿ ಸಮತೋಲನವಾಗಿಲ್ಲ. ಇಲ್ಲಿ ಹೈಡ್ರೋಜನ್ ಏನೋ ಸಮ ಆಗಿದೆ, ಈ ಕಡೆನೂ H2 ಇದೆ, ಈ ಕಡೆನೂ H2 ಇದೆ. ಆದರೆ ಆಕ್ಸಿಜನ್ ಈ ಕಡೆ O ಇದೆ, ಈ ಕಡೆ O4 ಇದೆ. ಆದ್ದರಿಂದ ಎರಡೂ ಭಾಗಗಳಲ್ಲಿ ಪರಮಾಣುಗಳ ಸಂಖ್ಯೆಯನ್ನು ಎಣಿಸುವುದು. ನಾವು ಎಣಿಸಿದಾಗ ಇಲ್ಲಿ ಸಮತೋಲನವಾಗಿಲ್ಲ. ಮೊದಲು ಆಮ್ಲಜನಕವನ್ನು ಸಮತೋಲನಗೊಳಿಸುವುದು. ಮೊದಲು ಏನನ್ನು ಸಮತೋಲನಗೊಳಿಸ್ಬೇಕಂತಾರೆ ಅವರು? ಆಮ್ಲಜನಕವನ್ನು ಸಮತೋಲನಗೊಳಿಸಬೇಕಾದ್ರೆ ಈ ಕಡೆ 4 ಇದೆ, ಈ ಕಡೆ 1 ಇದೆ. ಅದಕ್ಕೆ ಇಲ್ಲಿ ಏನು ಬರೆದಿದ್ದಾರೆ? 4 ಅಂತ ಬರೆದಿದ್ದಾರೆ, 4H2O. ನಂತರ ಜಲಜನಕವನ್ನು ಸಮತೋಲನಗೊಳಿಸುವುದು. ಜಲಜನಕ ಇಲ್ಲಿ ಏನಾಯಿತು? 4 × 2 8 ಆಯಿತು, 8 ಹೈಡ್ರೋಜನ್ ಆಯಿತು. ಅದಕ್ಕೆ ಇಲ್ಲಿ ಏನು ಬರೆದಿದ್ದಾರೆ? 4H2 ಆಗಿದೆ ಅಲ್ಲ, ಇಲ್ಲೂ ಕೂಡ 4H2. 4 × 2 8 ಆಯಿತು, ಇದು 4 × 2 8 ಆಯಿತು, 8 ಆಯಿತು. ನಂತರದಲ್ಲಿ ಕೊನೆಯಲ್ಲಿ ಕಬ್ಬಿಣವನ್ನು ಸಮತೋಲನಗೊಳಿಸುವುದು. ಕೊನೆಯಲ್ಲಿ ಏನು ಮಾಡೋದು? ಕಬ್ಬಿಣವನ್ನು ಸಮತೋಲನಗೊಳಿಸುವುದು. 4Fe + 4H2O. ಇಲ್ಲಿ 1 Fe ಇದೆ, ಅದಕ್ಕೆ 3 ಬರಿತೀವಿ. ಇಲ್ಲಿ Fe3O4 ಸರಿ ಹೋಯಿತು. ಇಲ್ಲಿ 4 ಆಕ್ಸಿಜನ್ ಇದೆ, 8 ಹೈಡ್ರೋಜನ್ ಇದೆ. ಇಲ್ಲಿ 4 ಆಕ್ಸಿಜನ್ ಇದೆ, 8 ಹೈಡ್ರೋಜನ್ ಇದೆ. ಅಂತಿಮ ಸಮತೋಲಿತ ಸಮೀಕರಣ ಏನಾಗುತ್ತೆ? 4Fe + 4H2O gives rise to Fe3O4 + 4 ಹೈಡ್ರೋಜನ್. ಅರ್ಥ ಆಯ್ತಲ್ಲ ಮಕ್ಕಳೇ? ರಾಸಾಯನಿಕ ಸಮೀಕರಣವನ್ನು ಯಾವ ರೀತಿ ಸಮತೋಲನಗೊಳಿಸ್ಬೇಕನ್ನೋದು ಮುಂದಿನ ತರಗತಿಯಲ್ಲಿ, ಮುಂದಿನ ಸ್ನ್ಯಾಪ್ ಟೆಸ್ಟಲ್ಲಿ ಇನ್ನೂ ಹೆಚ್ಚಿಗೆ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳ ಬಗ್ಗೆ ನಾವು ಅಭ್ಯಾಸ ಮಾಡೋಣ.